ಬೆಂಗಳೂರಿನ ನಾಗರಬಾವಿಯಲ್ಲಿ ಬಳಿ ಇರುವ ಕಲಾಗ್ರಾಮದಲ್ಲಿದ್ದೀವಿ. ನಮ್ಮ ಜೊತೆ ಜೂನಿಯರ್ ಅಪ್ಪರ್ ಆದಂತಹ ಆನಂದ್ ಆರ್ಯದವರಿದ್ದಾರೆ. ಇದೀಗ ತಾನೇ ಅವರ ಚಿತ್ರ ಅಮೋಘವಾಗಿ ಪ್ರದರ್ಶನಗೊಳ್ಳಲಿದೆ. ಈ ಒಂದು ಕುರಿತು ಅವರ ಅನಿಸಿಕೆಯನ್ನು ತಿಳ್ಕೊಳ್ಳೋಣ. ಹೇಳಿ ಸರ್. ನಮಸ್ಕಾರ ಸರ್. ಹೇಳಿ ಸರ್. ನಮಸ್ತೆ ಸರ್. ಮೊದಲನೇದಾಗಿ ನಮ್ಮ ಜನಧ್ವನಿ ವೀಕ್ಷಕರಿಗೆ ಒಳ್ಳೆಯದಾಗಲಿ. ಸೊ ಚಾನಲು ಅಷ್ಟೇ ಇನ್ನೂ ಎತ್ತರಕ್ಕೆ ಬೆಳೀಲಿ ಅಂತ ಹೇಳ್ತೀನಿ. ಮತ್ತು ಇನ್ನೊಂದು ಏನಂದರೆ ಇವತ್ತು ಅಪ್ಪಾಜಿಯವರ ಹುಟ್ಟಿದ ದಿನ. ತುಂಬ ಖುಷಿ ಆಗುತ್ತೆ. ದಿನಾಂಕ 24/4/2024 ಪದ್ಮಭೂಷಣ ನಟ ಸಾರ್ವಭೌಮ ರಸಿಕರ ರಾಜ ಗಾನ ಗಂಧರ್ವ ಡಾಕ್ಟರ್ ರಾಜ್ಕುಮಾರ್ ಅವರ 95ನೇ ಜಯಂತಿಯ ಅಂಗವಾಗಿ ಬೆಂಗಳೂರಿನ ಸಾಂಸ್ಕೃತಿಕ ಕಲಾಗ್ರಾಮದಲ್ಲಿ ಅಮ್ಮನ ಆಶ್ರಯ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಡಾಕ್ಟರ್ ರಾಜ್ಕುಮಾರ್ ನೃತ್ಯೋತ್ಸವ ಹಾಗೂ ಸಾಧಕರಿಗೆ ರಾಜ್ಯ ಮಟ್ಟದ ಡಾಕ್ಟರ್ ರಾಜ್ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಅದ್ದೂರಿಯಾಗಿ ಆಯೋಜಿಸಲಾಯಿತು. ಹಲವಾರು ಮಕ್ಕಳಿಗೆ, ಮಹಿಳೆಯರಿಗೆ ಅಥವಾ ಎಲ್ಲರಿಗೂ ಕೂಡ ವೇದಿಕೆಯನ್ನು ಕಲ್ಪಿಸಿಕೊಟ್ಟವರು ರವೀಂದ್ರ ಕಲಾಕ್ಷೇತ್ರ, ನಯನ, ಹೀಗೆ ಹಲವಾರು ಕಡೆ ಅನೇಕ ಪ್ರತಿಭೆಗಳಿಗೆ ವೇದಿಕೆಯನ್ನು ಕೊಟ್ಟವರು ನೀಲಕಂಠ ಅಡಿಗವರು. ನನಗೂ ಕೂಡ ಈ ನಿರೂಪಣೆಯ ಮಾರ್ಗದರ್ಶನ ನೀಡಿದವರು ಅಂಜಕಂಠ ಅಡಿಗವರು. ಅವರ ಮಾರ್ಗದರ್ಶನದಲ್ಲಿ ನಾನು ಕೂಡ ಈಗ ಒಬ್ಬ ನಿರೂಪಕನಾಗಿ ಕಾಣಿಸಿಕೊಳ್ಳೋದಕ್ಕೆ ನೀಲಕಂಠ ಅಡಿಗವರು ಸಾಕ್ಷಿಯಾಗಿದ್ದಾರೆ ಅನ್ನೋ ಮಾತು ಹೇಳಿದರೆ ತಪ್ಪಾಗಲಾರದು. ಅವರ ಆಶೀರ್ವಾದದಿಂದ ನಾನು ಮತ್ತು ಅನೇಕ ಕಲಾವಿದರು ಈಗಲೂ ಕೂಡ ಇದ್ದಾರೆ. ಅದಕ್ಕನ್ನು ನೀಲಕಂಠ ಅಡಿಗವರ ಅವರಿಗೆ ನಿಮಗಿದು ನಮ್ಮ ಪ್ರೀತಿಯ ವಂದನೆಗಳು. ಕೆ ಪ್ರಕಾಶ್ ಭಾರದ್ವಾಜ್ ಅವರು ದಯವಿಟ್ಟು ವೇದಿಕೆ ಬರಬೇಕು. ಧನ್ಯವಾದಗಳು. ಈಗ ನಮ್ಮೊಂದಿಗೆ ಅಮೂಲ್ ಗೌಡ ಅವರಿದ್ದಾರೆ. ಅಮೂಲ್ ಗೌಡ ಅವರು ಚಲನಚಿತ್ರ ಮತ್ತು ಕಿರುತೆರೆ ನಟಿ, ನಿಮಗೆಲ್ಲರೂ ಕೂಡ ಗೊತ್ತಿದೆ. ಅವರಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಈ ದಿನ ಹುಟ್ಟುಹಬ್ಬದ ಶುಭಾಶಯಗಳ ಜೊತೆಗೆ ಅವರು ಹೇಳಿದ್ರು 18ನೇ ತಾರೀಕು ಹುಟ್ಟುಹಬ್ಬ ಆಯಿತು ಅಂತ. ಅದರ ಆಚರಣೆಯನ್ನು ನಾವು ಎಲ್ಲರೂ ಸೇರಿ ಮಾಡಿದ್ದೇವೆ. ಆ ನಿಟ್ಟಿನಲ್ಲಿ ಅವರಿಗೆ ಕನ್ನಡಿಗರೆಲ್ಲರ ಶುಭಾಶೀರ್ವಾದ ಇರಲಿ ಅಂತ ಆಶಿಸ್ತಾ ಅವರನ್ನ ಪ್ರೀತಿಯಿಂದ ಗೌರವಿಸೋಣ. ಅಮೂಲ್ ಗೌಡ ಅವರು, ಅವರ ಕನಸುಗಳೆಲ್ಲವೂ ಕೂಡ ನನಸಾಗಲಿ, ಅವರ ಆಸೆಗಳೆಲ್ಲವೂ ಕೂಡ ಈಡೇರಲಿ. ಕನ್ನಡಿಗರು ನಾವೆಲ್ಲರೂ ಕೂಡ ಅವರ ಜೊತೆ ಇರೋಣ ಅನ್ನೋ ಮಾತನ್ನು ಹೇಳ್ಕೊಳ್ತಾ ಅಮೂಲ್ ಗೌಡ ಅವರ ನಾಳಿನ ಬಾಳಿನ ಭವಿಷ್ಯವೆಲ್ಲವೂ ಕೂಡ ಉಜ್ವಲವಾಗಲಿ ಅಂತ ಆಶಿಸ್ತಾ ಅವರಿಗೆ ವಿಶೇಷವಾಗಿ ನಮ್ಮ ಗೌರವ ವಂದನೆಗಳು, ಪುರಸ್ಕಾರ. ಹಾಗೆಯೇ ಈಗ ತಾನೇ ಜೊತೆ ಆದಂಥ ಕೆ ಪ್ರಕಾಶ್ ಭಾರದ್ವಾಜ್ ಅವರು ಕೂಡ ವಿಶೇಷ ಗೌರವವನ್ನು ಸ್ವೀಕರಿಸಬೇಕು. ಪ್ರಕಾಶ್ ಭಾರದ್ವಾಜ್ ಅವರು ಗೌರವವನ್ನು ಸ್ವೀಕರಿಸಬೇಕು. ಪ್ರಕಾಶ್ ಭಾರದ್ವಾಜ್ ಅವರು ಬಾಡಿ ಬಿಲ್ಡರ್, ಅಂದರೆ ರಾಷ್ಟ್ರೀಯ ದೇಹದಾಢ್ಯ ಪಟು, ಜೊತೆಗೆ ಸಮಾಜ ಸೇವಕರು. ಹಾಗೆ ಅನೇಕ ದೇಹದಾಢ್ಯ ತರಬೇತಿಯನ್ನು ಕೂಡ ನೀಡ್ತಾ ಬಂದಿದ್ದಾರೆ ಹಲವಾರು ಅವರ ಶಿಷ್ಯವೃಂದಕ್ಕೆ. ವಿಶೇಷವಾಗಿ ಇಡೀ ರಾಷ್ಟ್ರವನ್ನೇ, ನಮ್ಮ ಭಾರತವನ್ನೇ ದೇಹದಾಢ್ಯ ಸ್ಪರ್ಧೆಯಲ್ಲಿ ಪ್ರತಿನಿಧಿಸಿದಂಥ ಕನ್ನಡಿಗ ಕೆ ಪ್ರಕಾಶ್ ಭಾರದ್ವಾಜ್ ಅವರು. ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯಲ್ಲಿ ಅವರಿಗೆ ಪ್ರೀತಿಯಿಂದ ಅಭಿನಂದಿಸೋಣ. ಇಂದು ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ವಿಶೇಷವಾದಂಥ ಒಂದು ಗೌರವವನ್ನು ಅವರಿಗೆ ನೀಡ್ತಾ ಇದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿ ಪ್ರದಾನ. ಹಾಗೆಯೇ ವೇದಿಕೆಯಲ್ಲಿ ನಮ್ಮೊಂದಿಗೆ ಜೊತೆಯಾಗಿದ್ದಾರೆ ಶ್ರೀಮತಿ ಲಯನ್ ಸರಸ್ವತಿ ಪ್ರದೀಪ್ ಅವರು ಕೂಡ ಗೌರವವನ್ನು ಸ್ವೀಕರಿಸಬೇಕು. ಲಯನ್ ಸರಸ್ವತಿ ಪ್ರದೀಪ್ ಅವರು ಇವರು ಕೂಡ ವಿಶೇಷವಾಗಿ ಈ ದಿನ ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಇವರು ಹಲವಾರು ಕಾರ್ಯಕ್ರಮಗಳ ಆಯೋಜಕರಾಗಿ ನಮ್ಮ ಸುಧಾ ತ್ಯಾಗರಾಜ್ ಅವರ ಜೊತೆಗೆ ಎಲ್ಲ ಕಾರ್ಯಕ್ರಮಗಳಿಗೆ ಕೂಡ ಸಂಪೂರ್ಣ ಸಹಕಾರ ಕೊಡುವುದರ ಜೊತೆಗೆ ಪ್ರೋತ್ಸಾಹವನ್ನು ಕೊಡ್ತಾ ಎಲ್ಲ ಕಾರ್ಯಕ್ರಮಗಳ ಜೊತೆ ಆಗ್ತಾರೆ. ಅವರ ಈ ರೀತಿಯ ಸಹಕಾರ ಸುಧಾ ತ್ಯಾಗರಾಜ್ ಅವರು ದಿನ ನೆನೆಸ್ಕೊಳ್ತಾ ಇರ್ತಾರೆ. ಇನ್ನು ಮುಂದೆಯೂ ಕೂಡ ಇವರ ಸಹಕಾರ ಹೀಗೆ ನಮಗೆ ಮತ್ತು ನಮ್ಮ ಸಂಸ್ಥೆಗೆ ಸುಧಾ ದಯವಿಟ್ಟು ವೇದಿಕೆ ಬರಬೇಕು. ಅಪ್ಪು ಆನಂದ್ ಚಲನಚಿತ್ರ
ಇಲ್ಲ ಮಕ್ಕಳು ಮಕ್ಕಳು ಸ್ವಲ್ಪ ಆ ಕಡೆ ಇಲ್ಲ ಸೆಂಟ್ರ್. ಸುಧಮ್ಮ ಬನ್ನಿ. ಹಾಂ ಇಬ್ಬರ ಕಡೆ ಇಲ್ಲ ಹಂಗಾರ ನಮಸ್ಕಾರ ವೀಕ್ಷಕರೇ, ಈ ದಿನ ನಾವು ಬೆಂಗಳೂರಿನ ನಾಗರಬಾವಿಯಲ್ಲಿ ಬಳಿ ಇರುವ ಕಲಾಗ್ರಾಮದಲ್ಲಿದ್ದೀವಿ. ನಮ್ಮ ಜೊತೆ ಜೂನಿಯರ್ ಅಪ್ಪೋರಾದಂತಹ ಆನಂದ್ ಆರ್ಯದವರಿದ್ದಾರೆ. ಇದೀಗ ತಾನೇ ಅವರ ಚಿತ್ರ ಅಮೋಘವಾಗಿ ಪ್ರದರ್ಶನಗೊಳ್ಳಲಿದೆ. ಈ ಒಂದು ಕುರಿತು ಅವರ ಅನಿಸಿಕೆಯನ್ನು ತಿಳ್ಕೊಂಡು ಹೇಳಿ ಸರ್. ನಮಸ್ಕಾರ ಸರ್, ಹೇಳಿ ಸರ್. ನಮಸ್ತೆ ಸರ್. ಮೊದಲನೇದಾಗಿ ನಮ್ಮ ಜನಧ್ವನಿ ಜನಧ್ವನಿ ವೀಕ್ಷಕರಿಗೆ ಒಳ್ಳೆಯದಾಗಲಿ. ಚಾನಲು ಅಷ್ಟೇ ಇನ್ನೂ ಎತ್ತರಕ್ಕೆ ಬೆಳೀಲಿ ಅಂತ ಹರಿಸ್ತೀನಿ. ಮತ್ತು ಇನ್ನೊಂದು ಏನಂದರೆ ಇವತ್ತು ಅಪ್ಪಾಜಿಯವರ ಹುಟ್ಟಿದ ದಿನ. ತುಂಬ ಖುಷಿ ಆಗುತ್ತೆ. ಪ್ರೋಗ್ರಾಮ್ಸು ಬೆಳಗ್ಗೆಯಿಂದ ಪ್ರೋಗ್ರಾಮ್ಸ್ ನೋಡಿ ನೀವು ತೋರಿಸ್ತಿರೋವಂಥ ಪ್ರೀತಿ ನಿಜವಾಗ್ಲೂ ಅಪ್ಪಾಜಿಯವರು ನೋಡ್ತಿರ್ತಾರೆ. ಸೊ ಅವರ ಆಶೀರ್ವಾದ ಎಲ್ಲ ಅಭಿಮಾನಿಗಳಿಗೂ ಅವರು ತುಂಬ ಪ್ರೀತಿ ತೋರಿಸೋರು. ಸೊ ಅದರಲ್ಲಿ ಎರಡು ಮಾತಿಲ್ಲ. ಅದೇ ಥರನೇ ಬಂದರೆ ಅಪ್ಪು ಸರ್ನು ನೀವು ನೋಡ್ಬೋದು, ನೋಡಿದ್ದಾರೆ. ಜನಗಳು ಇವತ್ತು ತಲೆ ಮೇಲೆ ಎತ್ಕೊಂಡು ಮೆರೆಸ್ತಿದ್ದಾರೆ. ಸೊ ಅದೇ ರೀತಿ ಅವರು ಇವತ್ತು ನಾನು ಏನೇ ಒಂದು ತುತ್ತು ತಿಂತಾಯಿದ್ದೀನಿ ಅಂದರೂ ಅದು ಅವ್ರು ಕೊಟ್ಟ ಭಿಕ್ಷೆ ಅಂತ ಹೇಳ್ಬೋದು. ಮತ್ತು ಇನ್ನೊಂದು ಏನಂದರೆ ಇವತ್ತು ಪ್ರೋಗ್ರಾಮಲ್ಲಿ ಬಂದು ನಿಜವಾಗ್ಲೂ ಜನಸ್ನೇಹಿ ನಮ್ಮ ಪ್ರಕಾಶ್ ಅವರ ಮೀಟ್ ಮಾಡಿ ತುಂಬ ಒಳ್ಳೆಯದಾಯಿತು. ಹಾಗೆ ನಮ್ಮ ಫ್ರೆಂಡ್ಸ್ ತುಂಬ ಜನ ಮೀಟ್ ಮಾಡಿದ್ದೀವಿ. ಅವರ ಅನಿಸಿಕೆ ಅಭಿಪ್ರಾಯಗಳನ್ನ ಹೇಳಿದ್ದಾರೆ. ಹಾಗೆ ನಮ್ಮ ಸಿನಿಮಾ ಮಾರಕಾಸ್ತ್ರ ಏಪ್ರಿಲ್ 26ಕ್ಕೆ ರಿಲೀಸ್ ಆಗ್ತಿದೆ. ಸೊ ದಯವಿಟ್ಟು ಎಲ್ಲರೂ ಚಿತ್ರಮಂದಿರಗಳಿಗೆ ಬಂದು ಸಿನಿಮಾ ನೋಡಬೇಕು ಅಂತ ಕೇಳ್ಕೊತೀನಿ. ಯಾಕಂದರೆ ನಾನೊಬ್ಬ ಪುಟ್ಟ ಕಲಾವಿದ, ನಾನು ಅಪ್ಪು ಸರ್ ಕಾಲು ಧೂಳಿಗೂ ಸಮ ಅಲ್ಲ. ಸೊ ನಾನು ಈಗೀಗ ಅಂಬೆಗಾಲು ಇಂಡಸ್ಟ್ರಿಗೆ. ಸೊ ನಿಮ್ಮ ಆಶೀರ್ವಾದ, ನಿಮ್ಮ ಪ್ರೋತ್ಸಾಹ ನನಗೆ ಬೇಕು, ನಮ್ಮ ಚಿತ್ರ ತಂಡದ ಮೇಲೆ ಬೇಕು ಅಂತ ನಾವು ಕೇಳ್ಕೊತೀನಿ. ಧನ್ಯವಾದಗಳು. ಈ ದಿನ ಶುಭ ದಿನ. ಅಂದರೆ ನಮ್ಮೆಲ್ಲರ ಅಪ್ಪಾಜಿ, ಅಣ್ಣವರು, ರಸಿಕರ ರಾಜ, ಗಾನ ಗಂಧರ್ವ ಡಾಕ್ಟರ್ ರಾಜ್ಕುಮಾರ್ ಅವರ 95ನೇ ಹುಟ್ಟುಹಬ್ಬದ ಶುಭಾಶಯ ದಿನದಂದು ಕಲಾಗ್ರಾಮದಲ್ಲಿ ಅತಿ ವಿಜೃಂಭಣೆಯಿಂದ ಅಮ್ಮ ಆಶ್ರಯ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಈ ದಿನ ಡಾಕ್ಟರ್ ರಾಜ್ ನೃತ್ಯೋತ್ಸವ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಇದೀಗ ತಾನೇ ನೆರವೇರಿತು. ಮುಖ್ಯ ಅತಿಥಿಗಳಾಗಿ ಆರ್ಯನವರು ಆಗಮಿಸಿದ್ದರು. ಮುಂದಿನ ಚಿತ್ರಗಳು ಅಂದರೆ ಅವರು ನಡೆಸುತ್ತಿರುವ ಮುಂದಿನ ಎಲ್ಲ ಚಿತ್ರಗಳು ಯಶಸ್ವಿಯಾಗಲೆಂದು ಜನಧ್ವನಿ ಕನ್ನಡ ಪರವಾಗಿ ಹಾಗೂ ನಿಮ್ಮೆಲ್ಲರ ವೀಕ್ಷಕರ ಪರವಾಗಿ ಹಾಗೂ ಅಭಿಮಾನಿಗಳೇ ದೇವರು, ನಾವು ಇವರೆಲ್ಲ ದಯವಿಟ್ಟು ಅವರಿಗೆ ಆಶೀರ್ವಿಸಬೇಕೆಂದು ನಿಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ ಮಾತಾ.